ನಿಮ್ಮನೆಗೆ 30% ಸೇವ್ ಆಗಬೇಕು, ಬ್ರಿಕ್ಸ್ ಫ್ರೀ ಆಗಬೇಕು ಅಂತಂದರೆ ಗೋ ವಿತ್ ಎಂಬ್ರಿಕ್ಸ್. ಅದು ಏನು ಹೇಳ್ತೀರಾ? ಸಣ್ಣ ಇಟ್ಟಿಗೆ ಯೂಸ್ ಮಾಡಿದ್ರೆ ಪ್ಲಾಸ್ಟಿಕ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆ ಕಾಸ್ಟ್ ಇದರಲ್ಲಿ ಉಳಿಯುತ್ತೆ. ನಿಮ್ಗೆ ಬೇಕಂದ್ರೆ ಡೈರೆಕ್ಟ್ ಪಟ್ಟಿ ಮಾಡ್ಬೋದು. ಚಿಕ್ಕ ಬ್ರಿಕ್ಸ್ ಅಲ್ಲಿ ಸ್ಟ್ರೆಂತ್ ಇದೆ ಅಲ್ಲ, ಆ ಸ್ಟ್ರೆಂತ್ ಇದರಲ್ಲಿ ಇದೆ. ಟೆಸ್ಟಿಂಗ್ ರಿಪೋರ್ಟ್ಸ್ ಇದೆ. ನಿಮ್ಗೂ ಇಲ್ಲಿಂದ ಒಂದು ಸಾಂಬಲ್ ತಗೊಂಡು ಟೆಸ್ಟ್ ಮಾಡ್ಬೋದು. ಆಕ್ಚುಲಿ ನಾವು ಮಾಡಿದ್ವಿ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾವುದೇ ರೀತಿ ಬರ್ನಿಂಗ್ ಇಲ್ಲ, ಬೇರೆ ಕೆಮಿಕಲ್ಸ್ ಇಲ್ಲ, ಜಸ್ಟ್ ಮಡ್ ಸಿಮೆಂಟ್ ಸ್ಟ್ರೆಂತ್. ಇದಕ್ಕೆ ಹುಳ ಬರೋದು, ಇನ್ಸೆಕ್ಟ್ ಪ್ರಾಬ್ಲಮ್ ಏನೋ ಇದೆಯಾ? ಇಲ್ಲ. ಇದರಲ್ಲಿ ಏನಿದೆ ಅಂದ್ರೆ ನಮ್ದು ಇಂಟರ್ಲಾಕ್ ಬ್ರಿಕ್ ನೋಡಿದ್ರಿಂದ ಅದರೊಳಗಡೆ ಹುಳ ಹೋಗೋದಕ್ಕೆ ಗ್ಯಾಪ್ ಇದೆ. ಫಸ್ಟ್ ನೀವು ಅಡ್ವಾನ್ಸ್ ಕೊಡೋದಕ್ಕೆ ಮುಂಚೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬನ್ನಿ. ನಿಮ್ಗೆ ಇಷ್ಟ ಯಾವ್ದು ಬ್ರಿಕ್ ಇದೆ, ನಾವು ಕೊಡೋದು ಸಂಬಳ ಇಲ್ಲ, ನಿಮ್ಗೂ ಇಲ್ಲೇ ಲೋಡ್ ಮಾಡಿದ್ರೆ ಹೋಟೆಲ್ ಯಾವುದೋ ಒಂದು ಟೆಸ್ಟ್ ಮಾಡಿ. ಈ ಬಿಸ್ನೆಸ್ ಸಸ್ಟೈನಬಲ್ ಬಿಸ್ನೆಸ್ ಫುಲ್ ಟೈಮ್ ಮಾಡ್ಬೋದಾ? ಫುಲ್ ಟೈಮ್ ಮಾಡ್ಬೋದು. ಅದರಲ್ಲಿ ಏನೋ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿ ನಾವೇ ರನ್ ಮಾಡ್ತೀವಿ. ಎರಡು ಆಪ್ಷನ್ ಇದೆಯಾ? ಎರಡು ಆಪ್ಷನ್ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ಮನೆ ಕಟ್ಟಬೇಕಾದ್ರೆ ನಾವೆಲ್ಲ ಯೋಚನೆ ಮಾಡೋದು ಎಷ್ಟು ಕಮ್ಮಿ ವೆಚ್ಚದಲ್ಲಾಗುತ್ತೆ, ಕಾಸ್ಟ್ ಕಟ್ಟಿಂಗ್ ಎಷ್ಟು ಮಾಡೋಕ್ಕಾಗತ್ತೆ, ಬಟ್ ಒಳ್ಳೇದು ಸಿಗಬೇಕು ಅನ್ನೋದನ್ನು ಭಾಳ ಯೋಚನೆ ಮಾಡ್ತಾ ಇರ್ತೇವೆ. ಬಟ್ ನಿಮ್ಗೆಲ್ಲರಿಗೂ ಗೊತ್ತು, ನಾವು ಎಷ್ಟು ಕಾಸ್ಟ್ ಕಟ್ಟಿಂಗ್ ಮಾಡ್ತೀವಿ ಅಷ್ಟು ಒಳ್ಳೆ ಪ್ರಾಡಕ್ಟ್ ಸಿಗಲ್ಲ. ಆದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಇದು ಪ್ರೂವ್ ಆಗುತ್ತೆ ವೀಕ್ಷಕರೇ. ಅದುವೇ ಬ್ರಿಕ್ಸ್ನ ವಿಚಾರ. ನೀವು ಬ್ರಿಕ್ಸಲ್ಲಿ ಈಸಿಯಾಗಿ ಕಾಸ್ಟ್ ಕಟ್ಟಿಂಗ್ ಮಾಡ್ಬೋದು. ಯಾವಾಗ ನೀವು ಎಂಬ್ರಿಕ್ಸನ್ನು ಯೂಸ್ ಮಾಡಿದಾಗ ನೀವು ನಿಮ್ಮ ಕನ್ಸ್ಟ್ರಕ್ಷನಲ್ಲಿ 30%, ಹೌದು ವೀಕ್ಷಕರೇ, 30% ಕೂಡ ಕಾಸ್ಟ್ ಕಟ್ಟಿಂಗನ್ನು ಮಾಡ್ಬೋದು. ಇದು ಹೇಗೆ ಸಾಧ್ಯ, ಏನು ಕತೆ ಅಂತ ತಿಳಿಸ್ಕೊಡೋದಕ್ಕೆ ಎಂಬ್ರಿಕ್ಸ್ ಕಡೆಯಿಂದ ಅನೂಪ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಇವಾಗ ತುಂಬ ಜನ ಅನ್ಕೊತಾರೆ ನಾವು ಎಷ್ಟು ಕಾಸ್ಟ್ ಕಟ್ ಮಾಡ್ತಾ ಹೋಗ್ತೀವಿ ಕ್ವಾಲಿಟಿ ಲೋ ಆಗುತ್ತೆ ಅನ್ನೋ ಒಂದು ಇದಿದೆ. ಸೊ ನೀವು ಹೇಳ್ತೀರಾ ಇಲ್ಲ ಸರ್ 30% ಕಟ್ ಮಾಡ್ಬೋದು ವಿದೌಟ್ ಎನಿ ಕಾಂಪ್ರಮೈಸೇಷನ್. ಹಿಂಗೆ ಸಾಧ್ಯ ಸರ್? ಇದರಲ್ಲೇ ಬ್ರಿಕ್ಸ್ ನಿಮ್ಗೆ ಆಕ್ಚುಲಿ ಫ್ರೀ ಆಗೇ ಬರುತ್ತೆ. ಬ್ರಿಕ್ಸ್ ಫ್ರೀ ಇದು ಬ್ರಿಕ್ಸ್ ಇದು ಫ್ರೀ ಆಗಿ ಬರುತ್ತೆ. ಏನಂದ್ರೆ ನಿಮ್ಗೆನಾ ಇದು ಸಣ್ಣ ಇಟ್ಟಿಗೆ, ನೀವು ನಾಟಿ ಇಟ್ಟಿಗೆ ನೋಡಿಲ್ಲ, ಸಣ್ಣ ಇಟ್ಟಿಗೆ ಸ್ಮಾಲ್ ಬ್ರಿಕ್ಸ್, ಅದರಲ್ಲಿ 6 ಇಟ್ಟಿಗೆ ಸಮ ಆಗುತ್ತೆ. ಇದು 6 bricks is equal to 1 brick. 1 brick ಆಗುತ್ತೆ. ಅಂದರೆ ಕೆಂಪಿಟ್ಟಿಗೆ ಬರುತ್ತೆ ಗೊತ್ತಾ, ವೈರ್ ಕಟ್ ಬ್ರಿಕ್ಸ್ ಅಂತಲೂ ಕೂಡ ಕರೀತಾರೆ. 9 inches by 4 inches ಇರುತ್ತೆ ಅಂತ ಹೇಳ್ಬೋದು. ಸರ್ ಹೇಳ್ತಾ ಇರೋದು 1 bricks is equal to 6 bricks. ಈ ಬ್ರಿಕ್ ಸಣ್ಣ ಇಟ್ಟಿಗೆ 6 ಇಟ್ಟಿಗೆದು ಸೈಜ್ ಬರ್ತದೆ. ನಮ್ದು ಒಂದು 1 ಇಟ್ಟಿಗೆ. ಅದರಲ್ಲಿ ನಿಮ್ಗೆ ಏನು ಉಳಿಯುತ್ತೆ ಅಂದ್ರೆ ಸಣ್ಣ ಇಟ್ಟಿಗೆದು 6 ಇಟ್ಟಿಗೆ ಕಾಸ್ಟ್ ಬರೋದು ಒಂದು ಇಟ್ಟಿಗೆ 10 ರೂಪಾಯಿ ಬರುತ್ತೆ. 60 rupees ಆಯಿತು. ಮತ್ತೆ ಸಣ್ಣ ಇಟ್ಟಿಗೆ 6 ಕೆಲಸ ಮಾಡಬೇಕು ನೀವು. ಲೇಬರ್ 6 ಲೇಬರ್ ಬೇಕು. 6 ಲೇಬರ್ ಕೊಡಬೇಕು. ಓಕೆ. ಮತ್ತೆ ಇದರಲ್ಲಿ 6 ಇಟ್ಟಿಗೆಯಲ್ಲಿ ಮಧ್ಯದಲ್ಲಿ ಸಿಮೆಂಟ್ ಹಾಕ್ಬೇಕು, ಎಸೆ ಮಾಡಬೇಕು. ಓಕೆ. ಇಷ್ಟು ಕೆಲಸ ಉಳಿಯುತ್ತೆ. ಇದರಲ್ಲಿ ಒಂದೇ ಇಟ್ಟಿಗೆ ಇಟ್ಟದಿಂದ ಇಷ್ಟೇ ಕೆಲಸ ಉಳಿಯುತ್ತೆ. ಸೊ ಒಂದು ಇಟ್ಟಿಗೆ ನೀವು ಎತ್ಬಿಟ್ಟು ಹಿಂಗೆ ಇಟ್ಬಿಟ್ರೆ ಒಂದೇ ಲೇಬರ್ ಆಗುತ್ತೆ. 6 ಲೇಬರಲ್ಲಿ ನಿಮಗೆ 5 ಲೇಬರ್ಸ್ ಚಾರ್ಜಸ್ ಹಿಡಿದೋಯ್ತು. ಸರ್ ಹೇಳ್ತಾ ಇರುವಂಗೆ 60 ರೂಪಾಯಿಯಲ್ಲಿ ಇದು ಬಂದು 40 ರೂಪಾಯಿ. 20 ರೂಪೀಸ್ ಸೇವ್ ಆಯ್ತು. 20 ರೂಪೀಸ್ ಅಲ್ಲೇ ಸೇವ್ ಆಯಿತು, 20 ರೂಪೀಸ್ ಲೇಬರಲ್ಲಿ ಸೇವ್ ಆಯಿತು. ಹಾಗಾಗಿ ನಿಮ್ಮದು ಕಾಸ್ಟ್ 80 ಇಂದ 40 ಆಯಿತು, 50%. ಅದೇ ನಿಮ್ಗೆ ಆಕ್ಚುಲಿ ಬ್ರಿಕ್ಸ್ ಫ್ರೀ ಆಗಿ ಬಂದ್ಬಿಡುತ್ತೆ. ಇದನ್ನ ಯೂಸ್ ಮಾಡಿದ್ರೆ ನೀವೇನ ಅದರಲ್ಲಿ ಎಕ್ಸ್ಟ್ರಾ ಖರ್ಚು ಮಾಡಿದ ಅಮೌಂಟ್, ಆ ಅಮೌಂಟಲ್ಲಿ ಇದು ಫ್ರೀ ಆಗಿ ಬರುತ್ತೆ. ಓಕೆ. ನೀವು ತುಂಬ ಜನ ಕೇಳ್ಬೋದು, ಸರ್ ಇಲ್ಲ ನಾವು ಕಾಂಕ್ರೀಟ್ ಬ್ರಿಕ್ಸ್ ಹಾಕ್ತೀವಿ ಅಂತಂದರೆ ಈ ಬ್ರಿಕ್ಸ್ಗೂ ಕಾಂಕ್ರೀಟ್ ಬ್ರಿಕ್ಸ್ಗೂ ಇಟ್ಸ್ ನಾಟ್ ಈಕ್ವಲ್. ನಾವು ಯಾವುದ್ರ ಜೊತೆ ಈಕ್ವಲ್ ಇರುತ್ತೆ ಅದ್ರ ಜೊತೆ ಕಂಪೇರ್ ಮಾಡಬೇಕು. ಯಾರು ಕೆಂಪಿಟ್ಟಿಗೆ ರೆಡ್ ಬ್ರಿಕ್ಸನ್ನು ಯೂಸ್ ಮಾಡ್ತೀರಾ ಅವರಿಗೋಸ್ಕರ ಆ ಲೆವೆಲಲ್ಲಿ ಆ ಕಾಸ್ಟಲ್ಲಿ ನಿಮಗೆ ವರ್ತ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೇನಾದರೂ ನೀವು ಈ ಯಾವುದು ಕಾಂಕ್ರೀಟ್ ಬ್ರಿಕ್ಸ್ ಯೂಸ್ ಮಾಡ್ತೀರಾ ಅಂತಂದರೆ 50% ಉಳಿತಾಯ, 50% ಬ್ರಿಕ್ಸಲ್ಲಿ ಸೇವಿಂಗ್ಸ್ ಆಗುತ್ತೆ. ರೆಡ್ ಇಟ್ಗೆ ಬಳಸೋದಿದ್ರೆ 100% ಇದು ಫ್ರೀಯಾಗೇ ಬರ್ಬೋದು. ಇದರಲ್ಲಿ ಏನಿದೆ ಅಂದ್ರೆ ನಿಮ್ಗೆ ಪ್ಲಾಸ್ಟಿಂಗ್ ಕಾಸ್ಟಲ್ಲಿ ಸಣ್ಣ ಇಟ್ಟಿಗೆ ಯೂಸ್ ಮಾಡಿದ್ರೆ ಪ್ಲಾಸ್ಟಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆ ಕಾಸ್ಟ್ ಇದರಲ್ಲಿ ಉಳಿಯುತ್ತೆ. ನಿಮ್ಗೆ ಬೇಕಂದ್ರೆ ಡೈರೆಕ್ಟ್ ಪಟ್ಟಿ ಮಾಡ್ಬೋದು. ಇದರಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಲ್ಲ, ಅದು ಹಂಗೆ ಎಕ್ಸ್ಪೋಸ್ ಮಾಡಿದೆ. ನಿಮ್ಗೆ ಬೇಕಾದ್ರೆ ನಿಮ್ಗೆ ಕರೆಕ್ಟ್ ಫಿನಿಶಿಂಗ್ ಬೇಕಂದ್ರೆ ನಿಮ್ಗೆ ಡೈರೆಕ್ಟ್ ಪಟ್ಟಿ ಮಾಡ್ಕೋಬಹುದು. ಹಾಗಾಗಿ ನಿಮ್ಗೆ ಪ್ಲಾಸ್ಟಿಂಗ್ ಕಾಸ್ಟ್ ಉಳಿಯುತ್ತೆ. 1 ಸ್ಕ್ವೇರ್ ಫೀಟ್ ಪ್ಲಾಸ್ಟರ್ ಮಾಡಿದಾಗ ನಿಮ್ಗೆ ಗೊತ್ತು 30 ರೂಪಾಯಿ ಮೇಲೆ ಬರುತ್ತೆ. ಹೌದು, ಕರೆಕ್ಟ್. ಓಕೆ. ಸೊ ಎಂಟೈರ್ ಆಗಿ ನಮಗೆ 2000 ಸ್ಕ್ವೇರ್ ಫೀಟ್ ಮನೆ ಇದೆ ಅಂದ್ರೆ ಒಂದು 5000 ಸ್ಕ್ವೇರ್ ಫೀಟ್ ಇದು ಬರುತ್ತೆ. ವಾಲ್ ಸೈಜ್ ಬರುತ್ತೆ. ಓಕೆ. 5000 ಸ್ಕ್ವೇರ್ ಫೀಟ್ ಅಲ್ಲಿ ವಾಲ್ ಸೈಜ್ ಅಲ್ಲಿ ನಿಮ್ಗೆ ಲ್ಯಾಕ್ಸ್ ಟುಗೆದರ್ ಉಳಿಯುತ್ತೆ. ಓಕೆ. ಸೊ ನೀವು ಹೇಳ್ಬೇಕು ಅಂದ್ರೆ ಬ್ರಿಕ್ಸ್ ಫ್ರೀ ಆಗೋದಲ್ಲದೆ ಮೇಲಿಂದ ಸೇವಿಂಗ್ಸ್ ಬರುತ್ತೆ. ನೀವು 2000
ಸ್ಕ್ವೇರ್ ಫೀಟ್ ಮನೆ ಕಟ್ಟಿದ್ರಿಂದ ನಿಮ್ಗೊಂದು 2 ಲಕ್ಷ ರೂಪಾಯಿ ಉಳಿಯುತ್ತೆ. 2 ಲ್ಯಾಕ್ 2 ಲ್ಯಾಕ್ ಉಳಿಯುತ್ತೆ. ಬ್ರಿಕ್ಸ್ ಫ್ರೀ ಆಗಿ ಅಲ್ವಾ ಹತ್ರ ಬರುತ್ತೆ. ನಿಮ್ಮ ಹತ್ರ ಬ್ಯಾಂಕಲ್ಲಿ ನೀವು ಲೋನ್ ತಗೋಬೇಕಂದ್ರೆ ಇಂಟ್ರೆಸ್ಟ್ ಕಟ್ಟಬೇಕು. ಇದು ನಿಮ್ಗೆ ಹತ್ರ ಕ್ಯಾಶ್ ಬರುತ್ತೆ, ಕ್ಯಾಶ್ ವಾಪಸ್ ರಿಟರ್ನ್ ಬರುತ್ತೆ. ಸೊ ನೋಡಿ ಒಂದು ಒಳ್ಳೆ ಆಪ್ಷನ್ ಅನ್ನ ಹೇಳಿದ್ದಾರೆ ಅಂತ ಹೇಳ್ಬೋದು. ಚಿಕ್ಕ ಬ್ರಿಕ್ ಆಗಿ ಕಟ್ಟೋರು ಯಾರೇ ಇದ್ರೂ ಕೂಡ ಆಬ್ವಿಯಸ್ಲಿ ನೀವು ಎಂಬ್ರಿಕ್ಸ್ಗೆ ಹೋಗ್ಬೋದು. ಬಟ್ ಚಿಕ್ಕ ಬ್ರಿಕ್ಸ್ ಅಲ್ಲಿ ಸ್ಟ್ರೆಂತ್ ಇದೆ ಅಲ್ಲ, ಆ ಸ್ಟ್ರೆಂತ್ ಇದರಲ್ಲಿ ಆ ಸ್ಟ್ರೆಂತ್ ಇದೆ. ಟೆಸ್ಟಿಂಗ್ ರಿಪೋರ್ಟ್ಸ್ ಇದೆ. ನಿಮ್ಗೂ ಇಲ್ಲಿಂದ ಒಂದು ಸಾಂಬಲ್ ತಗೊಂಡು ಟೆಸ್ಟ್ ಮಾಡ್ಬೋದು. ಆಕ್ಚುಲಿ ನಾವು ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಮೇಲೆ ಟ್ರಕ್ ಹಚ್ಚಿದೀವಿ. ಅಂಡ್ ಓನರು ಇದನ್ನ 30 ಡೇಸ್ ವಾಟರಲ್ಲಿ ಮುಳ್ಸಿಟ್ಟಿದ್ದಾರೆ, ಏನೂ ಆಗಿಲ್ಲ. ಅದಾದ ಮೇಲೆ ಅವ್ರಿಗೆ ಓಕೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಮನೆ ಓನರ್ ಅವರು ಸಂತೋಷ್ ಮುನಿರಾಜ್ ಅವರು ನೀರಲ್ಲಿ ಇಳಿಸಿಟ್ಟು ಮಾಡಿದ್ರೆ ಏನೂ ಇಲ್ಲ. ಆಮೇಲೆ ಇನ್ನೊಂದು ವೇಸ್ಟೇಜ್ ಕಮ್ಮಿ ಬರುತ್ತೆ. ಇದರಲ್ಲಿ ಕಟ್ ಮಾಡಿಂದ ನಿಮ್ಗೆ ನಾರ್ಮಲ್ ಇಟ್ಟಿಗೆ ಕಟ್ ಮಾಡಿಂದ ಒಂದು ಪೀಸ್ ಸಿಗ್ತಾರೆ, ಇನ್ನೊಂದು ಪೀಸ್ ವೇಸ್ಟ್ ಆಗುತ್ತೆ. ಓಕೆ, ಹಂಗಾಗಿ ನಿಮ್ಗೆ ಫುಲ್ ಬ್ರಿಕ್ಸ್ ಕಾಸ್ಟ್ ಎಲ್ಲ ಕಡೆ ಹೋಗುತ್ತೆ. ಮೋಸ್ಟ್ಲಿ ನಿಮ್ಗೆ ಸಣ್ಣ ಪೀಸ್ ಬೇಕಂದ್ರೆ ಮಾತ್ರ 2 ಪೀಸ್ ಸಿಗ್ತಾರೆ. ಇಲ್ಲಾಂದ್ರೆ ಒಂದು ದೊಡ್ಡ ಪೀಸ್ ಒಂದು ಚಿಕ್ಕ ಪೀಸ್ ಬೇಕಂದ್ರೆ ಮೋಸ್ಟ್ಲಿ ಅದು ಹೊಡೆದೋಗ್ಬಿಡುತ್ತೆ. ಹೌದು, ಇದರಲ್ಲಿ ಆತರ ಹೋಗಲ್ಲ. ನೀವು ಯಾವ ತರ ಕಟ್ ಮಾಡಿ ಅಂದಲ್ಲಿ ಕರೆಕ್ಟ್ ಆಗಿ 2 ಪೀಸ್ ಬರುತ್ತೆ, 2 ಯೂಸ್ ಆಗುತ್ತೆ. ಸೊ ನಮಗೆ ಯೂಸೇಜ್ ಜಾಸ್ತಿ, ವೇಸ್ಟೇಜ್ ಕಡಿಮೆ, ಪ್ಲಾಸ್ಟ್ರಿಂಗ್ ಬೇಕಾಗಿಲ್ಲ, ಎಸೆ ಮಾಡೋದ್ರಲ್ಲಿ ದುಡ್ಡು ಉಳಿಯುತ್ತೆ, ಲೇಬರಲ್ಲಿ ದುಡ್ಡು ಉಳಿಯುತ್ತೆ. ಇದು ಆಕ್ಚುಲಿ ತುಂಬಾನೇ ದುಡ್ಡು ಅಮೌಂಟ್ ಉಳಿಸ್ಕೊಡುತ್ತೆ. ಮತ್ತೆ ನಿಮ್ಗೆ ಕ್ವಾಲಿಟಿಲಿ ಏನು ಕಾಂಪ್ರಮೈಸ್ ಬರಲ್ಲ. ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಮನೆ ಒಳಗಡೆ ತಂಪಾಗಿರುತ್ತೆ. ಸಣ್ಣಿಟಿ ಏನಂದ್ರೆ ಒಂದ್ಸಲಿ ಬರ್ನ್ ಆಗಿದೆ, ಅದರಲ್ಲಿ ಹೀಟ್ ಬರುತ್ತೆ. ಬರ್ನ್ ಆದ್ರೆ ಮುಗೀತು. ಅದು ಮಣ್ಣದು ನ್ಯಾಚುರಲ್ ಪ್ರಾಪರ್ಟಿ ಹೋಯ್ತು. ಇದು ಏನಂದ್ರೆ ಮ್ಯಾಂಗ್ಳೂರ್ ಕಡೆ ಇಟ್ಟಿಗೆ ಬರ್ತಲ್ಲ, ಕೊಯ್ಲು ಇಟ್ಟಿಗೆ, ಲ್ಯಾಟ್ರೈಟ್ಸ್ ಸೇಮ್ ಇಟ್ಟಿಗೆ ಇದೇನೆ, ಲ್ಯಾಟ್ರೈಟ್ ಸ್ಟೋನ್ ಇದೆ. ಇದರಲ್ಲಿ ಏನಿದೆ ಅಂದ್ರೆ ನೆಲದಿಂದ ಕಟ್ ಮಾಡಿಲ್ಲ, ಇಲ್ಲಿ ಲ್ಯಾಟ್ರೈಟ್ ಸ್ಟೋನ್ ಪ್ರೊಸೆಸ್ ಮಾಡಿ ಅದರಲ್ಲಿ ಸಿಮೆಂಟ್ ಮಿಕ್ಸ್ ಮಾಡಿ ಹೈಡ್ರಾಲಿಕಲಿ ಪ್ರೆಸರ್ ಮಾಡಿ ಇಡ್ತಾ ಇದ್ದಾರೆ. ಒಂದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾವುದೇ ರೀತಿ ಬರ್ನಿಂಗ್ ಇಲ್ಲ, ಬೇರೆ ಕೆಮಿಕಲ್ಸ್ ಇಲ್ಲ, ಜಸ್ಟ್ ಮಡ್ ಸಿಮೆಂಟ್ ಸ್ಟ್ರೆಂತ್, ಆಮೇಲೆ ಕ್ಯೂರಿಂಗ್ ಪರ್ಫೆಕ್ಟ್ ಕ್ಯೂರಿಂಗೇ ಬೇಕು. ಕ್ಯೂರಿಂಗ್ ಅಲ್ಲಿ ಇರ್ತಾರೆ. ನೀವು ಎಲ್ಲಿ ಸಿಮೆಂಟ್ ಹಾಕಿದ್ರೂ ನೀರು ಹಾಕಬೇಕು. ನೀರು ಹಾಕಿದ್ಮೇಲೆ ಇದು ಕ್ಯೂರ್ ಆಗುತ್ತೆ. ಇದಕ್ಕೆ ಕ್ಯೂರಿಂಗ್ ಬೇಕಾಗಿಲ್ಲ, ಎಸೆ ಮಾಡಿರ್ತೀವಲ್ಲ, ಸಿಮೆಂಟ್, ಅದಕ್ಕೆ ಕ್ಯೂರಿಂಗ್ ಬೇಕು. ಓಕೆ, ನೀವು ಜಸ್ಟ್ ಎಸೆಗೆ ನೀರು ಹೊಡ್ಕೊಂಡು ಹೋದ್ರು ಸಾಕು, ಇದಕ್ಕೆ ನೀರು ಹೊಡೆಯಬೇಕಂತ ಏನಿಲ್ಲ. ಕೆಟ್ಟದಕ್ಕೆ ಮುಂಚೆ ಸ್ವಲ್ಪ ಒಂದು ನೀರು ಹಾಕ್ಬಿಟ್ಟು ಸಾಕು ಅಂತೀರಾ, ಹೇಳ್ತೀರಾ. ಆಮೇಲೆ ಎನಿ ಮೇಸ್ತ್ರಿ ಇದನ್ನ ಕಟ್ಬೋದಾ? ಯಾರು ಕಟ್ಬೋದು. ಮೆಸನ್ ಕಟ್ಬೋದು. ನಾರ್ಮಲ್ ಇದು ನಾರ್ಮಲ್ ಬ್ರಿಕ್ಸ್. ಆ ತರ ಇಟ್ಟಿಗೆ ಕಟ್ತಾರೆ, ಸಿಮೆಂಟ್ ಬ್ರಿಕ್ಸ್ ಕಟ್ತಾರೆ. ಸೇಮ್ ಮೆಥಡ್. ಇದರಲ್ಲಿ ಯೂಸ್ ಮಾಡೋದು ಮೆಟೀರಿಯಲ್ ಡಿಫ್ರೆಂಟ್ ಇದೆ, ಅದರಿಂದ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಸೈಜ್ ಏನಿದೆ? ಸೈಜ್ ಇದು 12/8/6 ಬರುತ್ತೆ. ಒನ್ ಸೈಜ್ 12/8/6. ನಾವು ಇದನ್ನ ಗೋಡೆ ಮಾಡಿ ಕಟ್ಬೋದಾ? ಉದ್ದ ಕಟ್ಬೋದಾ? ಉದ್ದ ಕಟ್ಬೋದು. 2 ಸರಿ ಕಟ್ತಾರೆ. ನೀವು ಯಾವ ಥರ ನೀವು ಪಿಲ್ಲರ್ ಮಾಡ್ತಾರನ್ನ 6 ಮಾಡ್ತಾರೆ. ನೀವು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಮಾಡ್ತಾರನ್ನ 8 ಮಾಡ್ತಾರೆ. ಆಗಲೇ ಮಲ್ಸ್ ಕಟ್ಬೇಕು. ಇದರಲ್ಲಿ ಪಿಲ್ಲರ್ ಹಾಕಿ ಇದು ಕಟ್ತಾರನ್ನ 6 ಇಂಚ್ ಮಾಡ್ಬೋದು. ಲೋಡ್ ಬೇರಿಂಗ್ ಅಲ್ಲಿ ಕಟ್ಟಿದ್ರೆ ಎಷ್ಟು ಫ್ಲೋರ್ ಕಟ್ಬೋದು ನಾವು ಇದರಲ್ಲಿ? ಇಲ್ಲ, ನಾವು ನಮ್ದು ಹಳೆ ವಿಡಿಯೋದಲ್ಲಿ ಅವರು 2 ಫ್ಲೋರ್ ಕಟ್ಟಿದ್ದಾರೆ. ಅಲ್ಲೇ 3 ಫ್ಲೋರ್ ಕಟ್ತಾರೆ. ಇಲ್ಲಿ 3 ಫ್ಲೋರ್ ಕಟ್ತಾರೆ. G+2 ಕಟ್ಬೋದು. ಆಮೇಲೆ ಏನೋ ಗ್ರೌಂಡ್ ಸ್ವಲ್ಪ ಶೇಕ್ ಆಯ್ತು, ಅವಾಗ ಇದು ಬಿದ್ದೋಗ ಏನೋ ತೊಂದರೆ ಇಲ್ಲ. ಗ್ರೌಂಡ್ ಇದರಲ್ಲಿ ಏನು ಬರಲ್ಲ, ಬೆಲ್ಟ್ ಕರೆಕ್ಟ್ ಆಗಿ ಬರುತ್ತೆ. ಲೋಡ್ ಬೇರಿಂಗ್ ಈಕ್ವಲೈಸ್ ಆಗಬೇಕು. ರೂಮ್ ಮೇಲೆ ರೂಮ್ ಇರಬೇಕು. ಅದೇ ಎಲ್ಲ ನಮ್ಮ ಪಿಲ್ಲರ್ ಹತ್ರನೇ ಒಂದು ಪಿಲ್ಲರ್ ಮೇಲೆನೆ ಬೇರೆ ಪಿಲ್ಲರ್ ಬರುತ್ತೆ. ತೊಂದರೆ ಇಲ್ಲ. ಡ್ರಾಯಿಂಗ್ ಇಂಜಿನಿಯರಿಂಗ್. ಇದಕ್ಕೆ ಹುಳ ಬರೋದು, ಇನ್ಸೆಕ್ಟ್ ಪ್ರಾಬ್ಲಮ್ ಏನೋ ಇದೆಯಾ? ಇಲ್ಲ, ಇದರಲ್ಲಿ ಏನಿದೆ ಅಂದ್ರೆ ನಮ್ದು ಇಂಟರ್ಲಾಕ್ ಬ್ರಿಕ್ ನೋಡಿದ್ರಿಂದ ಅದ್ರೊಳಗಡೆ ಹುಳ ಹೋಗೋದಕ್ಕೆ ಗ್ಯಾಪ್ ಇದೆ. 2 ಬ್ರಿಕ್ ಲಾಕ್ ಮಾಡಿರ್ತಾರೆ. ಅದ್ರ ಒಳಗಡೆ ಏನೋ ಒಂದು ಗ್ಯಾಪ್ ಬರುತ್ತೆ. ಅದರಲ್ಲಿ ಹುಳ ಹೋಗುತ್ತೆ. ಮತ್ತೆ ಹುಳ ಅಲ್ಲಿ ನಿಮ್ಗೆ ಗೊತ್ತು, ಒಂದು ಹುಳ ಹೋಗೋದ್ರಿಂದ ಅಲ್ಲೇ ಮನೆ ಮಾಡಿ ಮರಿ ಆಗುತ್ತೆ. ಬಟ್ ಇಲ್ಲೇ ಇದರಲ್ಲಿ ಏನು ಏರ್ ಗ್ಯಾಪ್ಸ್ ಏನಿಲ್ಲ. ಇದರಲ್ಲಿ ಇಷ್ಟು ಕಂಪ್ರೆಷನ್ ಕೊಡಿದ್ಮೇಲೆ 60 ಸೆಂಟಿಮೀಟರ್ ರೋ ಮೆಟೀರಿಯಲ್ ಹಾಕ್ತಾರೆ. ಫಸ್ಟ್ 24 ಇಂಚ್ ರೋ ಮೆಟೀರಿಯಲ್ ಹಾಕ್ಬಿಟ್ಟು ಅದರಲ್ಲಿ ಪ್ರೆಷರ್ ಕೊಟ್ಟು 12 ಇಂಚ್ ಹಾಕ್ತಾರೆ. ಗ್ಯಾಪೇ ಇಲ್ಲ. ಇನ್ನರ್ ಲೋಕಲ್ಲಿ ಅಷ್ಟು ಪ್ರೆಷರ್ ಕೊಡಕ್ ಆಗಲ್ಲ. ಅವ್ರದ್ದು ಏನಿದೆ ಆ ಲೋಕ್ ಹೊಡೆದು ಹೋಗುತ್ತೆ. ನಮ್ದು ಇದೆ ಇನ್ನರ್ ಲೋಕ್ ಇತ್ತು ಮುಂಚೆ, ನಾವು ಅದು ಸ್ಟಾಪ್ ಅದು ಬಿಟ್ಟಿದೆ. ಏನಂದ್ರೆ ಈ ತರ ಒಂದು ಪ್ರಾಬ್ಲಮ್ಸ್ ಇದೆ.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ಪ್ರೊಡಕ್ಷನ್ ಕೆಪಾಸಿಟಿ. ತುಂಬ ಜನ ಹೇಳ್ತಾರೆ ಸರ್ 20 days ವೇಟ್ ಮಾಡಬೇಕು, ಯಾಕೆ, ಯಾವಾಗ ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀರಾ ಇನ್ನು? ಅಲ್ಲಿ ಪ್ರೊಡಕ್ಷನ್ ಈಗ ಎಲ್ಲ ಕಡೆ ನಾವು ಮಿಷಿನ್ ಸಪ್ಲೈ ಮಾಡಿದೆ. ಮಿಷಿನ್ ಎಲ್ಲ ಕಡೆ ಆಲ್ಮೋಸ್ಟ್ ಇನ್ಸ್ಟಾಲ್, ಲಾಸ್ಟ್ ಟೈಮ್ ಹೇಳಿದ್ರೆ ಆಲ್ಮೋಸ್ಟ್ ಇನ್ಸ್ಟಾಲ್ ಆಗ್ತಾ ಇದ್ರೆ, ಅದರಿಂದ ಈಗ ಅಷ್ಟು ಇದಿಲ್ಲ. ಮತ್ತೆ ಏನಕ್ಕೆ ನಾವು 20 days ಕ್ಯೂರಿಂಗ್ ಮಾಡಿ ಕೊಟ್ಟಿದ್ದ ನಮ್ಗೊಂದು ಖುಷಿ ಇರುತ್ತೆ. ಪರ್ಫೆಕ್ಟ್ ಕ್ಯೂರಿಂಗ್ ಆಗಿರುತ್ತೆ. ಅದಕ್ಕೆ ನಾವು ಮುಂಚೆನ ಬುಕ್ಕಿಂಗ್ ತೊಗೊಂಡು ಇಡಬೇಕು, ಇಲ್ಲಾಂದ್ರೆ ನಮ್ಮ ಹತ್ರ ಸ್ಟಾಕ್ ಮಾಡಕ್ಕೆ ಅಷ್ಟು ಸ್ಟಾಕ್ ಮಾಡೋಕ್ಕಾಗಲ್ಲ. ತುಂಬ ಇಂಪಾರ್ಟೆಂಟು. ಕ್ಯೂರಿಂಗ್ ಮಾಡೋದ್ರಿಂದ 20 days ಬೇಕು. ಸೊ ಇವರೇ ಕ್ಯೂರಿಂಗ್ ಮಾಡಿಕೊಡ್ತಾರೆ, ಮತ್ತು ನೀವು ಕ್ಯೂರಿಂಗ್ ಮಾಡೋ ಅಗತ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ ನಿಮಗೆ 20 days ಅಡ್ವಾನ್ಸ್ ಬುಕ್ಕಿಂಗ್ ಮಾಡಲೇಬೇಕು. ಸದ್ಯದ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ ನಿಮ್ಮದು? ಇಲ್ಲಿ ಒಂದು 4000 ಎವ್ರಿ ಡೇ 4000 ಬ್ರಿಕ್ಸ್. ಓಕೆ, 1 2 BHK ಮನೆ ಕಟ್ಟೋಕ್ಕೆ ಎಷ್ಟು ಬ್ರಿಕ್ಸ್ ಬೇಕಾಗುತ್ತೆ? ಇದು ಒಂದು 2000 ಸ್ಕ್ವೇರ್ ಫೀಟ್ಗೆ 4000 ಬ್ರಿಕ್ಸ್ ಬೇಕಾಗುತ್ತೆ. ಅಂದರೆ ಡಬಲ್ 1000 ಸ್ಕ್ವೇರ್ ಫೀಟ್ಗೆ 2000 ಬ್ರಿಕ್ಸ್ ಬರುತ್ತೆ. 2000 ಸ್ಕ್ವೇರ್ ಫೀಟ್ಗೆ 4200 ಬರುತ್ತೆ ಅಷ್ಟೇ. ಆ ಥರ ಬರುತ್ತೆ ಅಂತ ಹೇಳ್ಬೋದು. 40 rupees ಮ್ಯಾಕ್ಸ್ ಪ್ರೈಸ್. ಏನೋ ಡಿಸ್ಕೌಂಟ್ಸ್ ಇದೆ ಅದರಲ್ಲಿ? ಡಿಸ್ಕೌಂಟ್ಸ್ ಅಲ್ಲ, ಇದರಲ್ಲಿ ನಾವು ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಬರೋದು. ಓಕೆ, ಯಾವುದೋ ಒಂದು ಬ್ರಿಕ್ ನಿಮ್ಗೆ ಟೆಸ್ಟ್ ಮಾಡ್ಬೋದು. ಎನಿ ಬ್ರಿಕ್ಸ್ ನೀವು ಇಲ್ಲೇ ಬಂದು ಒಂದು ತೊಗೊಂಡ್ರೆ ಫಸ್ಟ್ ನೀವು ಅಡ್ವಾನ್ಸ್ ಕೊಡೋದಕ್ಕೆ ಮುಂಚೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬನ್ನಿ. ನಿಮ್ಗೆ ಇಷ್ಟ ಯಾವ್ದು ಬ್ರಿಕ್ ಇದೆ, ನಾವು ಕೊಡೋದು ಸಂಬಳ ಇಲ್ಲ, ನಿಮ್ಗೂ ಇಲ್ಲೇ ಲೋಡ್ ಮಾಡೋದಿಲ್ಲ, ಹೋಟೆಲ್ ಯಾವುದೋ ಒಂದು ಹೋಗಿ ಟೆಸ್ಟ್ ಮಾಡಿಬಿಟ್ಟು ನಿಮ್ಗೆ ಓಕೆ ಇದೆ ಅಂತ ಅಲ್ಲಿ ಕರ್ನಾಟಕ ಟೆಸ್ಟ್ ಹೌಸಲ್ಲಿ ನಾವು ಟೆಸ್ಟ್ ಮಾಡ್ತಾರೆ. ಇಲ್ಲೇ ಗವರ್ಮೆಂಟ್ ಅಪ್ರೂವ್ಡ್ ಟೆಸ್ಟ್ ಸೆಂಟರ್ ಅದೇ ಇದೆ. ಎಲ್ಲ ಗವರ್ಮೆಂಟ್ ಪ್ರಾಜೆಕ್ಟ್ ಅಲ್ಲೇ ಟೆಸ್ಟ್ ನಡೀತಾ ಇದೆ. ಆ ಟೆಸ್ಟ್ ರಿಪೋರ್ಟ್ ಅವರು ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ತಾರೆ, ಅಲ್ಲೇ ನಾವು ಟೆಸ್ಟ್ ಮಾಡ್ತೀರಾ. ಇದಕ್ಕೆ ಪರ್ಟಿಕ್ಯುಲರ್ ಮಡ್ ಅಂತ ಏನೋ ಯೂಸ್ ಮಾಡ್ತೀರಾ? ಅದೇ ಮಡ್ ಫಸ್ಟ್ ಚೆಕ್ ಮಾಡಬೇಕು. ಎಲ್ಲ ಮಣ್ಣು ಆಗಲ್ಲ. ಕ್ವಾಲಿಟಿ ಮಡ್ ನೀವು ಚೆಕ್ ಮಾಡಬೇಕು. ಮಡ್ಡಲ್ಲಿ ಡಿಫ್ರೆಂಟ್ ಕಂಡೆಂಟ್ಸ್ ಇರುತ್ತೆ, ಸಿಲಿಕಾ ಇರುತ್ತೆ. ಅದ್ರ ಮೇಲೆ ಆ ಕಂಡೆಂಟ್ ಮೇಲೆ ಅದು ನಿಮ್ಗೆ ನಾರ್ಮಲಿ ಅರ್ಥ ಆಗೋದನ್ನ ವೈಟ್ ಬರುತ್ತೆ, ರೆಡ್ ಬರುತ್ತೆ, ಬೇರೆ ಬ್ಲಾಕ್ ಬರುತ್ತೆ. ಅದರಲ್ಲಿ ಒಂದೊಂದು ಕಂಟೆಂಟ್ ಇರುತ್ತೆ. ಎಲ್ಲದಲ್ಲೂ ಸಿಮೆಂಟ್ ಮಿಕ್ಸ್ ಆಗಲ್ಲ. ಅದಕ್ಕೆ ಬಾಂಡ್ ಆಗಲ್ಲ. ಅದು ನಾವು ಫಸ್ಟ್ ಟೆಸ್ಟ್ ಮಾಡಬೇಕು. ಈಗ ನಮ್ಮ ಮಿಷಿನ್ ಕೊಡ್ತಾ ಇರೋದು ಹತ್ರ ಇದೆ. ಅವ್ರ ಹತ್ರ ಫಸ್ಟೇ ಹೇಳ್ತಾರೆ, ನೀವು ಅಲ್ಲಿ ಸ್ವಲ್ಪ ಮಣ್ಣು ತೊಗೊಂಬನ್ನಿ, ಮಣ್ಣು ಇಲ್ಲೇ ಬಂದ ಮೇಲೆ ನಾವು ಇಲ್ಲೇ ಸಾಂಬಲ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ಮಿಷಿನ್ದು ಕೆಪಾಸಿಟಿ ಡಿಸೈಡ್ ಮಾಡ್ತಾರೆ. ಏನಂದರೆ ಎಲ್ಲ ಕಡೆಯಲ್ಲಿ ಮಡ್ ಬ್ರಿಕ್ಸ್ ಮಿಷಿನ್ ಸಿಗ್ತಾರೆ. ಅವ್ರಿಗೆ ಏನಿದಿಂದ ಬೇರೆ ಮಿಷಿನ್ ಸಪ್ಲೈ ಇದೆ. ಅವ್ರಿಗೆ ಇದ್ರ ಬೇಕಾದ್ರೆ ಕ್ವಾಲಿಟಿ ಬೇಕಾದ್ರೆ ಏನು ಇದಿಲ್ಲ. ಅವ್ರಿಗೂ ಬ್ರಿಕ್ಸ್ ಫ್ಯಾಕ್ಟ್ರಿನೂ ಇಲ್ಲ. ಗೊತ್ತಾಯ್ತು. ಓಕೆ, ಅವ್ರದ್ದು ಬ್ರಿಕ್ಸ್ ಫ್ಯಾಕ್ಟ್ರಿನೂ ಇಲ್ಲ. ಅವ್ರಿಗೆ ಬೇರೆ ಮಿಷಿನ್ ಅವ್ರದ್ದು 1000 ಮಿಷಿನ್ಸ್ ಇದೆ, ಅದರಲ್ಲಿ ಒಂದು ಮಿಷಿನ್ ಇದೆ. ಅವ್ರಿಗೆ ಇದು ಈ ಪ್ರಾಡಕ್ಟ್ ಬಂದಿದ್ದ ಈ ಪ್ರಾಡಕ್ಟ್ ಕೊಡ್ತೀವಿ. ಆ ಥರ ಇದೆ. ಅವ್ರಿಗೆ ಏನಂದ್ರೆ ಇದರ ಕ್ವಾಲಿಟಿ ಏನು ಚೆಕ್ ಮಾಡಲ್ಲ ಅವರು. ಎಲ್ಲ ಕಡೆಯಲ್ಲೂ ಈಗೆಲ್ಲ ನಿಮ್ಗೆ ಗೊತ್ತು, ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರೋ ಮಣ್ಣಲ್ಲ, ಮೈಸೂರಲ್ಲಿ ಬೇರೆ ಇದೆ. ಈಗ ನಿಮ್ಮ ಮನೆ ಹತ್ರ ಇರೋ ಮಣ್ಣೆಲ್ಲ ಪಕ್ಕಾ ಮನೆ ಬೇರೆ ಮಣ್ಣು ಬರುತ್ತೆ. ನಮ್ಮದು ಬ್ರಿಕ್ಕಲ್ಲಿ ಮೇನ್ ರಾ ಮೆಟೀರಿಯಲ್ 90% ರಾ ಮೆಟೀರಿಯಲ್ ಬರೋದು ಮಡ್ಡೆನೇ ಬರುತ್ತೆ. ಆ ಮಡ್ಡದ ಕ್ವಾಲಿಟಿ ನಾವು ಚೆಕ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ. ಸೂಪರ್ ಆಗಿ ಹೇಳಿದ್ರೆ. ಆಮೇಲೆ ಸಿಮೆಂಟ್ ಯಾವ್ದು ಯೂಸ್ ಮಾಡ್ತೀರಾ ನೀವು? ಸಿಮೆಂಟ್ ಇಲ್ಲೇ ರಾಮ್ಗೋ ಯೂಸ್ ಮಾಡ್ತಾರೆ. ರಾಮ್ಗೋ ಯಾವ ಗ್ರೇಡ್? 53 ಗ್ರೇಡ್ ಯೂಸ್ ಮಾಡ್ತಾರೆ. ಓಕೆ, ಕಂಪನಿಯಿಂದ ಡೈರೆಕ್ಟ್ ಗಾಡಿಯಲ್ಲಿ ಬರುತ್ತೆ. ಮಷಿನರೀಸಲ್ಲೂ ಕೂಡ ಅಷ್ಟೇ, ಸ್ವಂತ ಮಷಿನರಿ ಇದೆ ಅವ್ರದ್ದು. ನೀವು ಹೇಳಿದ್ರಿ ತುಂಬಾ ಜನ ಮಷಿನರಿ ತಗೊಂಡಿದ್ದಾರೆ. ಯಾವ್ಯಾವ ಏರಿಯಾದಲ್ಲಿ? ಇಲ್ಲಿ ದಬಾಸ್ಪೇಟೆ ಹತ್ರ ಓಪನ್ ಆಗ್ತಾರೆ, ಮತ್ತೆ ಮೈಸೂರು KR ಪೇಟೆ ಹತ್ರ ಬರುತ್ತೆ, ಹಾಸನ ಹತ್ರ ಬರ್ತಾ ಇದೆ, ಮತ್ತೆ ಜಾಸ್ತಿ ತಗೊಂತಾರೆ. ಈ ಕಡೆನೇ ಬರ್ತಾ ಇದೆ. ಇನ್ನ ಆಪ್ಷನ್ ಇದೆಯಾ ಬೇರೆ ಕಡೆ ಕೊಡಕ್ಕೆ ಆಪ್ಷನ್ ಇದೆ. ಎನಿವೇರ್ ಅವ್ರಿಗೇನ ನಾವು ಅದು ಮಾರ್ಕೆಟಿಂಗ್ ನಾವು ಸಪ್ಲೈ ಮಾಡ್ಕೊಡ್ತೀವಿ. ನನ್ಗೇನ ಇಲ್ಲಿಂದ ಜಾಸ್ತಿ ಎನ್ಕ್ವೈರೀಸ್ ಬರ್ತಾ ಇದೆ. ಬಿಜಾಪುರ ಆ ಕಡೆಯಿಂದ ಜಾಸ್ತಿ, ಎಲ್ಲಿ ಹೀಟ್ ಜಾಸ್ತಿ ಇದೆ ಅಲ್ಲಿಂದ ಜಾಸ್ತಿ ಎನ್ಕ್ವೈರಿ. ಕೂಲ್ ಆಗಿರುತ್ತೆ. ಸೊ ಉತ್ತರ ಕರ್ನಾಟಕದಿಂದ ನಿಮಗೆ ತುಂಬಾನೇ ಎನ್ಕ್ವೈರಿ ಇದೆ. ಯಾರ್ಯಾರು ಬಾದಾಮಿ, ಗುಲ್ಬರ್ಗ, ಬೀದರ್ ಈ ಕಡೆ ಎಲ್ಲ ನೋಡ್ತಾ ಇದ್ದೀರಾ, ಚಿತ್ರದುರ್ಗ, ದಾವಣಗೆರೆ, ಬೆಳಗಾವಿ ಈ ಕಡೆ ಎಲ್ಲ ನೋಡ್ತಾ ಇರೋರು ದಯವಿಟ್ಟು ಬನ್ನಿ, ಅಪ್ರೋಚ್ ಮಾಡಿ ಎಂಬ್ರಿಕ್ಸ್ ಅವ್ರನ್ನ. ಈ ಥರ ಒಂದು ಔಟ್ಲೆಟನ್ನು ಓಪನ್ ಮಾಡ್ಕೊಳ್ಳಿ. ಆರಾಮಾಗಿ ಇವ್ರ ಕಡೆಯಿಂದನೇ ನಿಮಗೆ ಲೀಡ್ಸ್ ಎಲ್ಲ ಸಿಗುತ್ತೆ. ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಬಿಸ್ನೆಸ್ಸು ಸಸ್ಟೈನಬಲ್ ಬಿಸ್ನೆಸ್ ಫುಲ್ ಟೈಮ್ ಮಾಡ್ಬೋದಾ? ಫುಲ್ ಟೈಮ್ ಮಾಡ್ಬೋದು. ಅದರಲ್ಲಿ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿ ನಾವೇ ರನ್ ಮಾಡ್ತೀವಿ. 2 ಆಪ್ಷನ್ ಇದೆಯಾ? 2 ಆಪ್ಷನ್ ಇದೆ. ಸೊ ನಾವು ಇನ್ವೆಸ್ಟ್ ಮಾಡಿ ನೀವು ರನ್ ಮಾಡ್ತೀವಿ, ಇಲ್ಲಾಂದ್ರೆ ನೀವು ಇನ್ವೆಸ್ಟ್ ಮಾಡಿ ನಾವೇ ರನ್ ಮಾಡ್ಕೋಬಹುದು. ಈ 2 ಆಪ್ಷನ್ಸ್ಗಳು ಕೂಡ ನಿಮಗೆ ಸಾರ್ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ಪ್ಲೇಸ್ ಎಲ್ಲಿದೆ ಸರ್? ಇದು ಬ್ಯಾಂಗ್ಳೂರಿಂದ ಹೊಸಕೋಟೆ ಹತ್ರ ಗುಲ್ಲಹಳ್ಳಿ. ಓಕೆ. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಇಲ್ಲೇ ಸಂಡೇನೂ ವರ್ಕಿಂಗ್ ಇದೆ. ಇಲ್ಲಿ ಆಲ್ ದ ಟೈಮ್ ಆಫೀಸ್ ಸಂಡೇನೂ ಓಪನ್ ಇದೆ. ನಿಮ್ಮ ಭೇಟಿ ಆಗ್ಬೇಕು ಅಂದ್ರೆ ಯಾವಾಗ ಭೇಟಿ ಆಗ್ಬೋದು? ನಮ್ದು ನಾವು ಎಲ್ಲ ದಿನ ಇಲ್ಲೇ ಇರ್ತೀವಿ. ನಾನು ಇಲ್ಲೇ ಹೊಸಕೋಟೆಯಲ್ಲೇ ಇದೆ ಮನೆ ಮಾಡಿ. ನೀವು ಇಲ್ಲೇ ಇರ್ತೀರಾ? ಸರ್ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲೇ ಸರ್ ಸೆಟ್ಲ್ ಆಗಿರೋದ್ರಿಂದ ಅನೂಪ್ ಸರ್ ಇಸ್ ಆಲ್ವೇಸ್ ಅವೈಲೇಬಲ್ ಇನ್ ಕರ್ನಾಟಕ. ಇಲ್ಲೇ ಹೊಸಕೋಟೆಯಲ್ಲೇ ಸಿಗ್ತಾ ಇರ್ತಾರೆ. ಸೊ ನೀವು ಕಾಲ್ ಮಾಡ್ಬೋದು ಸರ್ ಜೊತೆ ಒಂದು ಅಪಾಯಿಂಟ್ಮೆಂಟ್ ಮೀಟಿಂಗ್ ಹಾಕೊಂಡ್ಬಿಟ್ಟು ಡೆಫಿನೆಟ್ಲಿ ನೀವು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಮನೆಗೆ
30% ಸೇವ್ ಆಗಬೇಕು, ಬ್ರಿಕ್ಸ್ ಫ್ರೀ ಆಗಬೇಕು ಅಂತಂದರೆ ಗೋ ವಿತ್ ಎಂಬ್ರಿಕ್ಸ್. ಅದು ಏನು ಹೇಳ್ತೀರಾ ಸರ್? ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ, ಲಾಸ್ಟ್ ವರ್ಡ್ ನಿಮ್ಮ ಕಡೆಯಿಂದ? ನೀವೇ ಒಂದು ಮನೆಯಿಂದ ನಿಮ್ಮೊಂದು ಡ್ರೀಮ್ ಇರುತ್ತೆ, ಮಿನಿಮಮ್ 20 ಇಯರ್ ಡ್ರೀಮ್ ಮೇಲೆ ನೀವು ಮನೆ ಕಟ್ತಾರೆ. ನೀವು ಚಿಕ್ಕ ವಯಸ್ಸಿಂದ ನಿಮ್ಗೊಂದು ಡ್ರೀಮ್ ಇರುತ್ತೆ, ಮನೆ ಬೇಕು ಅಂತ. ಮನೆ ಬೇಕು ಒಂದು 10-15 ವಯಸ್ಸು ಮೇಲೆ ನಿಮ್ಗೊಂದು ಡ್ರೀಮ್ ಇರುತ್ತೆ. ನಾವು ಮನೆ ಕಟ್ಟದ ಏಜ್ ಒಂದು 30 ಮೇಲೆ ಕಟ್ತಾರೆ. ಮಿನಿಮಮ್ 15 ವರ್ಷ ಡ್ರೀಮ್ ಪ್ರಾಜೆಕ್ಟಿಗೆ ಹೋಗೋದ ಟೈಮಲ್ಲಿ ನೀವು ಅದರಲ್ಲಿ ಎಲ್ಲ ನೋಡಬೇಕು, ನಿಮ್ಗೆ ಯಾವ ಥರ ಕ್ವಾಲಿಟಿ. ಆಮೇಲೆ ನೀವು ಅದರಲ್ಲಿ ಇರಬೇಕು, ನಿಮ್ಮ ಮೈಂಡ್ ಕೂಲಾಗಿರಬೇಕು, ಸರೌಂಡಿಂಗ್ಸ್ ಕೂಲಾಗಿರಬೇಕು. ಈಗ ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಇಲ್ಲೇ 35 ಡಿಗ್ರಿ ಟೆಂಪರೇಚರ್ ಬಂದಿದೆ. ಹೌದು ಹೌದು, 35-40 ಡಿಗ್ರಿ ಟೆಂಪರೇಚರ್ ಬರ್ತದೆ. 42 ಬಂದಿತ್ತು ಬೆಂಗಳೂರಲ್ಲಿ. ಟೆಂಪರೇಚರ್ ರೈಸ್ ಆಗ್ತಾರೆ. 10 ವರ್ಷ ಮುಂಚೆ ನಮ್ಗೆ ಈ ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಇಲ್ಲ, 30 ಮೇಲೆ ಹೋಗೋದೇ ಇಲ್ಲ. ಈಗ ಅದು ರೈಸ್ ಆಗ್ತಾರೆ. ಇನ್ನು ಮುಂದಿನ ನಾಳೆ ಇನ್ನೂ ರೈಸ್ ಆಗುತ್ತೆ. 50 ಗೊತ್ತಿಲ್ಲ, ಆ ಥರ ಬರುತ್ತೆ, ಜಾಸ್ತಿ ಹೋಗುತ್ತೆ, ಆ ಥರ ಬರುತ್ತೆ. ಆ ಟೈಮಲ್ಲಿ ನಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಎಷ್ಟು ನ್ಯಾಚುರಲ್ ಆಗಿ ಹೋಗ್ಬೋದನ್ನ ಅಷ್ಟು ನ್ಯಾಚುರಲ್ ಆಗಿ ಹೋಗಿ. ಈಗ ನಮ್ದು ಆರೋಗ್ಯ ನೋಡ್ಬೇಕಂದ್ರೆ ನಾವು ನ್ಯಾಚುರಲ್ ಆಗಿರ್ಬೇಕು. ಫುಡ್ ನ್ಯಾಚುರಲ್ ಆಗಿ ತಿನ್ಬೇಕು. ಈಗ ಫಾಸ್ಟ್ ಫುಡ್ ತಿಂದ್ರೆ ನಮಗೂ ಹೊಟ್ಟೆದು ಪ್ರಾಬ್ಲಮ್ ಬರುತ್ತೆ. ಸೇಮ್ ಇದೆ ಮನೇನು. ನೀವು ಇದರಲ್ಲಿ ನ್ಯಾಚುರಲ್ ಆಗಿ ಮುಂದಿನ ನಾಳೆ ನಾವು ಮನೆ ಕಟ್ತಾ ಇದ್ರಿಂದ ನ್ಯಾಚುರಲ್ ಆಗಿ ಮಡ್ ಬ್ರಿಕ್ಸಲ್ಲಿ ಕಟ್ತಾರೆ. ನ್ಯಾಚುರಲ್ ಆಗಿ ನೀವು ಅಲ್ಲೇ ಮಡ್ ರೆಡಿ ಮಾಡಿ ಅಲ್ಲೇ ಮಾಡಿ ಕಟ್ತಾ ಇದ್ದೀವಿ. ಹೌದು ಕರೆಕ್ಟ್. ನಮ್ಮ ಅಜ್ಜಿ ಮನೆ ಎಲ್ಲ ಹಂಗೆ ಕಟ್ಟಿರುತ್ತೆ. ಅಲ್ಲೇ ಹಂಗೆ ಕಟ್ಟಿದ್ರು. ನಮ್ದು ಹಂಗೇನೆ. ಮುಂಚೆ ನಮ್ಗೆ ಮನೇನೇ ಇರಲ್ಲ, ಮೇಲ್ಗಡೆ ಶೀಟ್ ಹಾಕಿದ ಒಂದು ಮನೆಯಲ್ಲಿ ನಾನಿತ್ತು. ಓಕೆ ಮಳೆ ಬಂದ್ರಿಂದ ಇದು ಅಮ್ಮ ಸಾರಿ ಅಲ್ಲೇ ಹಾಕ್ಬಿಟ್ಟು ಬಟ್ಟೆ ಸೈಡಲ್ಲಿ ಹಾಕ್ಬಿಟ್ಟು ನೀರ್ ಒಳಗಡೆ ಬರಬಾರ್ದು. ನೀವು ಚಿಕ್ಕವ್ರು ಇರ್ಬೇಕು. ನಾ ಒಂದು 15 ವರ್ಷದಿಂದ ಆ ಮನೇಲಿ ಇತ್ತು. ಅಲ್ಲಿಂದ ನಮ್ದು ಮೇನ್ ಪ್ರಾಬ್ಲಮ್ ಏನಂದ್ರೆ ಒಂದು ವಾಲ್ ಇತ್ತು. ನಮ್ಮ ಪ್ರಾಬ್ಲಮ್ ನನ್ನ ಚಿಕ್ಕ ವಯಸ್ಸಲ್ಲೇ ಮೇಲೆ ಇದೆ, ಸೈಡಲ್ಲಿ ವಾಲ್ ಇಲ್ಲ. ಏನಂದ್ರೆ ಸಂಜೆ ಆದಮೇಲೆ ನಾಯಿಗಳು ಇದೆಲ್ಲ ಬರುತ್ತೆ. ಆಗಲೇ ಅದೆಲ್ಲ ನಮ್ಮ ಫ್ರೆಂಡ್ಸ್, ಅದರಲ್ಲಿ ಏನು ತೊಂದರೆ ಇಲ್ಲ, ನಮ್ಮ ಜೊತೆಲೇ ಇರ್ತಾರೆ. ನಾವು ಅವ್ರ ಜೊತೆಲೇ ಮಲ್ಕೋತಾರೆ, ಅದ್ರಲ್ಲಿ ನಮ್ಗೆ ತೊಂದರೆ ಇಲ್ಲ. ಬಟ್ ಈಗ ನೋಡಿದ ಟೈಮಲ್ಲಿ ಆಗ ನಮ್ಮ ಮೇನ್ ಫಿಯರ್ ಏನಿದೆ ಅಂದ್ರೆ ಏನೋ ಸ್ನೇಕ್ ಬಂದಿಂದ ಆ ಥರ ಪ್ರಾಬ್ಲಮ್ಸ್ ಇದೆ. ಗೊತ್ತಾಯ್ತು. ಅದು ಆ ಟೈಮಲ್ಲಿ ನಮ್ಗೆ ಭಯ ಇಲ್ಲ. ಏನಂದ್ರೆ ನಾವು ಅದರಲ್ಲಿ ಬಂದಿದೆ, ಮಿಕ್ಸ್ ಆಗಿ ಬಿಟ್ಟಿದೆ. ಈಗ ಅದನ್ನ ಆಚೆ ಬಂದ ಮೇಲೆ ಗೊತ್ತಾಯ್ತು, ಇಷ್ಟು ರಿಸ್ಕ್ ಇದೆ. ಓಕೆ, ಸೊ ನೀವು ಇದರಿಂದ ಬಂದು ಇವತ್ತು ಒಂದು ಕಂಪನಿಯನ್ನ ಕಟ್ಟಿದ್ದೀರಾ. ಜನರಿಗೆ ಮನೆ ಕಟ್ಟಿಕೊಡೋ ಅದರಿಂದ ನಮ್ಮ ಪ್ರಾಬ್ಲಮ್ ಏನಂದ್ರೆ ಮನಿ ಜಾಸ್ತಿ ವೇಸ್ಟ್ ಆಗಬಾರ್ದು. ಅವತ್ತು ನಮ್ಮ ಹತ್ರ ದುಡ್ಡಿರಲ್ಲ. ಓಕೆ, ಮನೆ ಕಟ್ಟದ ಟೈಮಲ್ಲಿ ಎಲ್ಲಾರ್ದು ಪ್ರಾಬ್ಲಮ್ ಇದೆ. ಮೋಸ್ಟ್ಲಿ 90% ಜನಗಳು ಮನೆ ಕಟ್ಟಿದ್ರೆ ಲೋನ್ ತಗೊಂಡು ಮಾಡ್ತಾರೆ. ಅದು ಲೋನ್ ಅಂತ ಒಂದು ಬ್ಯಾಡನ್ ಇದೆ. ಅದರಲ್ಲಿ ಎಷ್ಟು ₹1 ಕಡಿಮೆ ಆದ್ರೂ ನಿಮ್ಗೆ ಅಷ್ಟು ಪ್ರಾಫಿಟ್ ಬರುತ್ತೆ. ಹೌದು, ಕರೆಕ್ಟ್. ಅದರಲ್ಲಿ 8% ಆವರೇಜ್ ಇಂಟ್ರೆಸ್ಟ್ ಇರುತ್ತೆ. 8% ಇಂಟ್ರೆಸ್ಟ್ ಅಲ್ಲಿ ಹೋಗ್ಬೋದನ್ನ 20 ಇಯರ್ಸ್ ಲೋನ್ ಕಟ್ಟಿದ ಮೇಲೆ ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಕಾಸ್ಟ್ ತುಂಬಾನೇ ಕಟ್ಟಬೇಕು. ಇಂಟ್ರೆಸ್ಟ್ ಜಾಸ್ತಿ ಕಟ್ತಾರೆ. ನೀವು ಹೇಳ್ತಾ ಇರೋದು ಅದ್ರಲ್ಲಿ ಒಂದು 30% ಸೇವ್ ಆಗುತ್ತೆ. ಸೇವ್ ಆಗಲಿ ಅಂತ ಸರ್. ಏನಂದ್ರೆ ಮನೇದು ಒಂದು ನೀವೊಂದು 3 lakhs ಇಟ್ಟಿಗೆ ತಗೊಂಡನ್ನ ರೆಡ್ ಬ್ರಿಕ್ಸ್ ತೊಗೊಂಡ್ರಿಂದ ನಿಮ್ಗೆ ಆಲ್ಮೋಸ್ಟ್ 6 lakhs ಅದರಲ್ಲಿ ಖರ್ಚು ಬರುತ್ತೆ. ಓಕೆ, ಅದು ಇದರಲ್ಲಿ ಕಟ್ಟಿದ್ರಿಂದ ನಿಮ್ಗೆ 3 lakhs ಕೆಳಗಡೆನೆ ಫುಲ್ ಇಟ್ಟಿಗೆ ಬ್ರಿಕ್ ವರ್ಕ್ ಕಂಪ್ಲೀಟ್ ಫಿನಿಶ್ ಆಗ್ಬಿಡುತ್ತೆ. ಓಕೆ, ಹಾಗಾಗಿ ನಿಮ್ಗೆ ಅಲ್ಲೇ 3 lakhs ಉಳಿಯುತ್ತೆ. ಸೊ ಇದು ಫ್ರೀ ಆಯ್ತಾ? ಇದು ಫ್ರೀ ಆಯ್ತಾ? ಸೊ ಕರೆಕ್ಟಾಗಿ ಹೇಳಿದ್ರು ಸರ್, ಅರ್ಥ ಮಾಡ್ಕೊಳ್ರಲ್ವಾ ನೀವು. ಸೊ ಅವರು ಕೂಡ ಒಂದು ಮನೆ ಇಲ್ಲದೆ ಬಂದು ಇವತ್ತೊಂದು ಈ ಥರ ಇಂಡಸ್ಟ್ರಿಯನ್ನು ಕಟ್ಟಿದ್ದಾರೆ. ಕಾರಣ ಅಂದರೆ 4 ಜನ ಮನೆ ಕಟ್ಕೊಳ್ಳಿ, ದುಡ್ಡು ಲೋನನ್ನು ಕಮ್ಮಿ ತಗೊಳ್ಳಿ, ನೀವು ತಂದಿರೋ ದುಡ್ಡನ್ನು ಸ್ವಲ್ಪ ಕಡಿಮೆ ಖರ್ಚು ಮಾಡಲಿ ಅನ್ನೋದು ಸರ್ನ ಭಾವನೆ. ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಬೇಕಾಗಿಲ್ಲ, ನಿಮ್ಮ ಮನೆ ಚೆನ್ನಾಗೇ ಬರಬೇಕು. ಬಟ್ ಆದರೆ ನೀವು ದುಡ್ಡನ್ನು ಕಮ್ಮಿ ಖರ್ಚು ಮಾಡಲಿ ಅಂತ ಸರ್ ಇವತ್ತು ಒಂದು ಭಾವನೆಯನ್ನು ನಿಮಗೆ ಹೇಳಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಸರ್ಗೆ. ಆ ಲೆವೆಲಿಂದ ಬಂದು ಇವತ್ತು ಈ ಲೆವೆಲಲ್ಲಿ ಬಂದು ಒಂದು ಇದನ್ನು ಮಾಡಿದ್ದಾರೆ. ಸೂಪರ್ ಅಂತ ಹೇಳ್ತೀನಿ. ಸೊ ನಿಮಗೂ ಕೂಡ ಎಂಬ್ರಿಕ್ಸ್ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಬ್ರಿಕ್ಸನ್ನು ಫ್ರೀಯಾಗಿ ತಗೊಂಡ್ಬರ್ತಾ ಇದ್ದೀರಾ. ನಿಜವಾಗ್ಲೂ ಸೂಪರ್ ಆಗಿ ತಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.